ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಈಗ ನಾನು ಎಲ್ಲ ಕೆಲಸ ಮುಗೀತು ನಂದು. ಬೆಳಗ್ಗೆದ್ದು ಅಬ್ಬಯ್ಯ ಸ್ಕೂಲಿಗೂ ಹೋಗ್ಯಾನ. ಸೊ ನಾನೀಗ ಒಂದು ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ. ಸೊ ಅದು ಬಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ. ಇದು ಉತ್ತರ ಕರ್ನಾಟಕ ಸ್ಪೆಷಲ್. ಇದಕ್ಕೆ ಬೆಳ್ಳುಳ್ಳಿ ಚುಮ್ಮರಿ ಅಂತ ಹೇಳ್ತೇವೆ ನಾವು. ಸೊ ನೀವು ಟ್ರೈ ಮಾಡಿರಿ. ಆಮೇಲೆ ಈವ್ನಿಂಗ್ ಸ್ನ್ಯಾಕ್ಸ್ ಏನು ಮಾಡ್ಕೋಬೇಕಾ ಅಂತ ಅಂದಾಗ ಕ್ವಶನ್ ಮಾರ್ಕ್ ಇದ್ದಾಗ ಸೊ ಇದನ್ನು ಈಸಿಯಾಗಿ ಮಾಡ್ಕೋಬೋದು. ಭಾಳ ಟೈಮು ಹತ್ತಂಗಿಲ್ಲ. ಜಸ್ಟ್ ಒಂದು 5 ನಿಮಿಷನಾಗ ರೆಡಿ ಆಗಿಬಿಡ್ತೈತಿ. ಸೊ ಇದು ಡ್ರೈ ಇರ್ತೈತಿ, ಹೆವಿನೂ ಆಗಂಗಿಲ್ಲ, ಆಯಿಲ್ ಜಾಸ್ತಿ ಇರೋಂಗಿಲ್ಲ. ಸೊ ಇದನ್ನು ಒಂದ್ಸಲ ನೀವು ಟ್ರೈ ಮಾಡಿರಿ. ಸೊ ಹೆಂಗೆ ಬರ್ತೈತಿ ನಾನು ಕಮೆಂಟ್ ಮಾಡಿ ಹೇಳ್ರಿ. ಸೊ ಇದಕ್ಕೆ ನಾನು ಎಲ್ಲ ರೆಡಿ ಮಾಡ್ಕೊಂಡೇನಿ ಫ್ರೆಂಡ್ಸ್. ಮತ್ತು ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಆಮೇಲೆ ನಾನು ತೋರಿಸೋ ರೆಸಿಪಿ ಹೆಂಗೈತಿ ಒಂದ್ಸಲ ಕಮೆಂಟ್ ಮಾಡಿ ಹೇಳ್ರಿ. ಸೊ ಈಗ ನಾನು ಏನೇನು ರೆಡಿ ಮಾಡ್ಕೊಂಡೀನಿ ಅದನ್ನು ಹೇಳ್ತೇನೆ ನಿಮ್ಗೆ. ಸೊ ನಾನು ಈವ್ನಿಂಗ್ ಸ್ನ್ಯಾಕ್ಸಿಗೆ ಈಗ ರೆಡಿ ಮಾಡಿ ಇಟ್ಕೊಳತ್ತೇನೆ. ಯಾಕಂದರೆ ಈವ್ನಿಂಗ್ ನೀವು ಜಲ್ದಿ ಈ ರೆಸಿಪಿ ನೀವು ಮಾಡಿ ಇಟ್ಕೋಬೋದು. ಸೊ ಯಾವಾಗ ಬೇಕಾವಾಗೂ ತಿನ್ಬೋದು. ಇದನ್ನು ಎಷ್ಟು ದಿವ್ಸ ಬೇಕಾದರೂ ಮಾಡಿ ಇಟ್ಕೋಬೋದು. ಇದು ಡ್ರೈ ಇರ್ತೈತಿ. ಆಮೇಲೆ ಎಲ್ಲರೇ ಟೂರ್ ಟ್ರಿಪ್ ಏನಾದರೂ ಹೋಗೋದಿದ್ರೆ ಇದನ್ನು ಮಾಡಿ ಇಟ್ಕೊಂಡ್ಬಿಟ್ರೆ ಸೊ ನಿಮ್ಗೆ ಟ್ರೈನ್ ಬಸ್ ಒಳಗೆ ಆರಾಮ್ ಟೈಮ್ ಪಾಸ್ ಆಗಿ ನೀವು ತಿನ್ಬೋದು. ಸೊ ಬರ್ರಿ ಇದು ಬೆಳ್ಳುಳ್ಳಿ ಚುಮ್ಮರಿ ಮಾಡೋದು ನಿಮ್ಮ ಜೊತೆ ಶೇರ್ ಮಾಡ್ಕೋತೇನಂತೆ ಫ್ರೆಂಡ್ಸ್. ಇದಕ್ಕೆ ಜಾಸ್ತಿ ಏನೂ ಬೇಡ. ಭಾಳ ಅಂದರೆ ಪುಟಾಣಿ, ಹುರಿಗಡಲೆ ಅಂತೀವಿ ಅದು, ಆಮೇಲೆ ಶೇಂಗಾ ಒಂದು ಸ್ವಲ್ಪ, ಆಮೇಲೆ ಬೆಳ್ಳುಳ್ಳಿ ಇದು ಸಿಪ್ಪಿ ತೆಗಿಲಾರ್ದ ಹಂಗೆ ಒಂದು ಸ್ವಲ್ಪ ಹಿಂಗೆ ಜಜ್ಜಿ ಇಟ್ಕೊಂಡಿರೋದು. ಆಮೇಲೆ ಮೇನ್ ಚುರ್ಮರಿ ಬೆಳ್ಳುಳ್ಳಿ ಚುಮ್ಮರಿ ಅಂತೀವಲ್ಲ ಅದಕ್ಕೆ ನಾನು ಚುರ್ಮರಿ ತೊಗೊಂಡೇನಿ. ಆಮೇಲೆ ಸ್ವಲ್ಪ ಸಕ್ಕರೆನ ಪೌಡ್ರ್ ಮಾಡಿ ಇಟ್ಕೊಂಡೇನಿ. ಆಮೇಲೆ ನೆಕ್ಸ್ಟ್ ಖಾರ ಹಾಕ್ಬೇಕು, ಉಪ್ಪು, ಇದಷ್ಟೇ, ಮತ್ತೇನು ಬೇಡ. ಇದಕ್ಕೆ ಜಾಸ್ತಿ ಐಟಮ್ ಏನೂ ಬೇಡ. ಸೊ ಬರ್ರಿ ಇದು ಹೆಂಗೆ ಮಾಡೋದಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೇನಂತೆ ಫ್ರೆಂಡ್ಸ್. ನಾನೀಗಿಲ್ಲೇ ಬಾಳ್ಗೆ ಕಾಯಕ್ಕಿಟ್ಟೇನಿ. ಅದರೊಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕೇನಿ ನೋಡಿರಿ. ಸೊ ಒಂದು ಸ್ವಲ್ಪದ ಎಣ್ಣೆ ಕಾಯಿಲಿ. ಸೊ ಎಣ್ಣೆ ಕಾದೈತಿ. ಈಗ ನಾನು ಇದಕ್ಕೆ ಜೀರಿಗೆ ಸಾಸಿವೆ ಹಾಕೋತೇನೆ. ಜೀರಿಗೆ ಸಾಸಿವೆ ಎಷ್ಟು ಹಾಕ್ತೀವಿ ಅಷ್ಟು ಟೇಸ್ಟ್ ಚಲೋ ಬರ್ತೈತಿ. ಸೊ ನೆಕ್ಸ್ಟ್ ನಾನೀಗ ಇದಕ್ಕೆ ಶೇಂಗಾ ಹಾಕ್ತೀನಿ. ಶೇಂಗಾ ಹಾಕಿ ಒಂದು ಸ್ವಲ್ಪ ಹೊತ್ತು ಹುರ್ಕೋತೇನೆ. ನೋಡಿ ಫ್ರೆಂಡ್ಸ್, ಜೀರಿಗೆ ಸಾಸಿವೆ ಒಂದು ಸ್ವಲ್ಪ ಚಟಪಟ ಅಂದಮೇಲೆ ಇದು ನಾನು ಶೇಂಗಾ ಹಾಕ್ಕೊಂಡೀನಿ. ನಾನಿಲ್ಲ ಎಣ್ಣೆ ಸ್ವಲ್ಪ ಹಾಕಿ ಮಾಡಕತ್ತೀನಿ. ಯಾಕಂದರೆ ಚುರ್ಮರಿ ಮತ್ತು ಆಮೇಲೆ ಭಾಳ ಆಯ್ಲಿ ಆಗ್ತಾವೆ ಅದಕ್ಕೆ. ಸೊ ನೋಡಿರಿ, ಶೇಂಗಾ ನಾನು ಸ್ವಲ್ಪ ಭಾಳತನ ಚೆಂದಂಗೆ ಹುರಿಬೇಕು. ಯಾಕಂದರೆ ಹಸಿ ಇದ್ದರೆ ಬಾಯಾಗ ಹಸಿ ಅನ್ನಿಸ್ತೈತಿ. ಹುರಿದ್ರೆ ಶೇಂಗಾ ಟೇಸ್ಟ್ ಚಲೋ ಬರ್ತೈತಿ. ಬೇಕಂದ್ರೆ ನೀವು ಎಣ್ಣೆ ಕರ್ಕೊಂಡು ಸೈಡಿಗೆ ತೆಗೆದು ಆಮೇಲೆನೂ ಒಗ್ಗರಣೆ ಹಾಕೋಬೋದು. ನಾನು ಇಲ್ಲೇ ಜಾಸ್ತಿ ಮಾಡತ್ತಿಲ್ಲ, ಸ್ವಲ್ಪ ಮಾಡತ್ತೇನಲ್ಲ ಅದಕ್ಕೆ ನಾನು ಇದ್ರೊಳಗೆ ಹಾಕಿ ಮಾಡತ್ತೇನೆ. ಸೊ ನೋಡಿರಿ, ಜೀರಿಗೆ ಸಾಸಿವೆನೂ ಚಟ್ಪಟ್ ಅನ್ನತೈತಿ. ಆಮೇಲೆ ಶೇಂಗಾನು ಹುರಿಯಾಕತ್ತಾವ. ಒಂದು ಸ್ವಲ್ಪ ಬ್ರೌನ್ ಆದಮೇಲೆ ಪುಟಾಣಿ ಹಾಕ್ತೀನಿ. ಈ ಚುರ್ಮರಿ ಒಳಗೆ ಮೇನ್ ಶೇಂಗಾ ಪುಟಾಣಿನ ಟೇಸ್ಟ್ ಇದಕ್ಕೆ. ಸೊ ಗ್ಯಾಸ್ ಒಂದು ಸ್ವಲ್ಪ ಸಣ್ಣ ಇಟ್ಟು ಈಗ ಪುಟಾಣಿ ಹಾಕೋತೀನಿ. ಸೊ ಫ್ರೆಂಡ್ಸ್, ಈಗ ಶೇಂಗಾ ಎಲ್ಲ ಹುರಿದಾವ. ಈ ಪುಟಾಣಿ ಭಾಳೊತ್ತು ಹುರಿಯಂಗಿಲ್ಲ. ಪುಟಾಣಿ ಒಂದು ಜಲ್ದಿನ ಒಂದು ನಿಮಿಷನಾಗ ಹುರಿದ್ಬಿಡ್ತಾವ. ಪುಟಾಣಿ ಏನು ಭಾಳತನ ಇದು ಮಾಡೋದಿರಂಗಿಲ್ಲ. ನೋಡ್ರಿ ಈಗ ಇದಾಗೈತಿ.
ಫ್ರೆಂಡ್ಸ್, ಇಲ್ಲಿ ನಾನು ನೆಕ್ಸ್ಟ್ ಬೆಳ್ಳುಳ್ಳಿ ಹಾಕೀನಿ. ಬೆಳ್ಳುಳ್ಳಿನೂ ಒಂದು ಸ್ವಲ್ಪ ಕೆಂಪು ಆಗ್ಬೇಕು. ನೀವು ಬೇಕಂದ್ರೆ ಇಲ್ಲೇ ಹಸಿಮೆಣ್ಸಿನ್ಕಾಯಿನೂ ಒಂದೆರಡು ಉದ್ದ ಹೆಚ್ಚಿ ಹಾಕೋಬೋದು. ನಾನಿದು ನಬೈಗೆ ಖಾರ ಆಗ್ತೈತಲ್ಲ, ಸೊ ಅವಾಗವಾಗ ಬಾಯಾಗಿ ಬರ್ತೈತೆ ಅಂಥೇಳಿ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕತ್ತಿಲ್ಲ. ನೀವು ಇದು ಸಣ್ಣ ಹುಡುಗರಿಗೆ ತಿನ್ನೋಕೆ ಏನಾರ ಬೇಕಾ ಅಂತಾರಲ್ಲ, ಸೊ ಈ ಥರ ನೀವು ಮಾಡಿಟ್ಕೊಂಡ್ಬಿಟ್ರೆ ಅವ್ರು ಯಾವಾಗ ಕೇಳ್ತಾರೆ ಅವಾಗ ಕೊಡ್ಬೋದು. ಸೊ ನೋಡಿರಿ, ಬೆಳ್ಳುಳ್ಳಿದ ಸ್ಮೆಲ್ ಬರತೈತಿ. ಸೊ ಫ್ರೆಂಡ್ಸ್, ಇದು ಆಲ್ಮೋಸ್ಟ್ ರೆಡಿ ಆತೀಗ. ಒಂದು ಸ್ವಲ್ಪ ಗ್ಯಾಸ್ ಜೋರು ಇಟ್ಕೋತೇನೆ. ಸೊ ಈಗ ಇದು ಹುರಿದೈತಲ್ಲ, ಇದು ಹುರಿದ ಮ್ಯಾಗ ಗ್ಯಾಸ್ ಆಫ್ ಮಾಡಿ ಬಿಟ್ಕೋಬೇಕು. ಗ್ಯಾಸ್ ಆಫ್ ಮಾಡಿ ಉಪ್ಪು, ಖಾರ ಆಮೇಲೆ ಸಕ್ಕರೆ ಪುಡಿ ಹಾಕ್ಕೋಬೇಕು. ಫ್ರೆಂಡ್ಸ್, ನಾ ಈಗ ಉಪ್ಪು ಖಾರ ಹಾಕ್ಕೊಂಡೀನಿ. ಸಕ್ಕರೆ ಪುಡಿ ಈಗ ಹಾಕಿಲ್ಲ ನಾನು. ಖಾರ ಕೆಂಪು ಮೆಣಸಿನ್ಕಾಯಿ ಖಾರ ಹಾಕ್ಕೊಂಡೀನಿ, ಮಸಾಲೆ ಖಾರ ಅಲ್ಲ. ನೀವು ಬೇಕಂದ್ರೆ ಟೇಸ್ಟಿನ ಮಸಾಲೆ ಖಾರನೂ ಹಾಕ್ಕೋಬೋದು. ನಾನಿಲ್ಲಿ ಸಕ್ಕರೆ ಪುಡಿ ಹಾಕ್ಕೊಂಡೀನಿ. ಈಗ ನಾನಿದು ಆರೈತಿ ಎಲ್ಲ. ಸೊ ಈಗ ನಾನು ಚುರ್ಮರಿ ಹಾಕಿ ಕಲಿಸ್ತೇನೆ. ಸೊ ನೋಡಿರಿ ಫ್ರೆಂಡ್ಸ್, ಚುಮ್ಮರಿ ಹಾಕಿ ಕಲಸಾಕತ್ತೀನಿ ಈಗ. ಸೊ ಇದನ್ನು ಹಗ್ಗಕ್ಕೆ ಕಲಿಸ್ಬೇಕು. ಸೊ ಫ್ರೆಂಡ್ಸ್, ರೆಡಿ ಆಗೈತೆ ನೋಡಿರಿ ಇದು ಬೆಳ್ಳುಳ್ಳಿ ಚುಮ್ಮರಿ. ಸೊ ಇದು ನಾನು ಜಾಸ್ತಿ ಖಾರ ಹಾಕ್ಕೊಂಡಿಲ್ಲ. ನಂದು ಖಾರ, ನನ್ನ ಮನ್ಯಾಗಿನ ಮೆಣಸಿನ್ಕಾಯಿ ಖಾರ ಅದು ಭಾಳ ಖಾರ ಐತಿ. ಅದಕ್ಕೆ ನಾನು ಇಲ್ಲೇ ಸ್ವಲ್ಪ ಹಾಕ್ಕೊಂಡೇನಿ. ಅದಕ್ಕೆ ನಿಮ್ಗೆ ಅಷ್ಟೊಂದು ಕಲರ್ ಅನ್ನಿಸೋಲ್ದೆ, ಯಾಕಂದರೆ ಸಣ್ಣ ಮಕ್ಕಳು ಖಾರ ಜಾಸ್ತಿ ತಿನ್ನಂಗಿಲ್ಲ ಅದಕ್ಕೆ. ಸೊ ಆಮೇಲೆ ಇದು ಚುಮ್ಮರಿ ನಿಮಗೆ ಮೆತ್ತಗಿತ್ತಪ್ಪ, ಕುರುಕುರು ಬೇಕಂತಂದ್ರೆ ಗ್ಯಾಸ್ ಒಂದು ಸ್ವಲ್ಪ ಸಣ್ಣ ಇಟ್ಟು ಒಂದು ನಿಮಿಷ ಹಿಂಗೆ ಒಂದು ಸ್ವಲ್ಪ ಕೈ ಆಡಿಸ್ಬೇಕು. ಭಾಳ ಜೋರು ಬಾಳೋತನ ಮಾಡಬಾರ್ದು, ಇಲ್ಲಾಂದ್ರೆ ಹೊತ್ತು ಬಿಡ್ತಾವೆ. ಸೊ ಒಂದು ಸ್ವಲ್ಪ ಹಿಂಗೆ ಬಿಸಿ ಮಾಡ್ಕೊಂಬಿಟ್ರೆ ಚುಮ್ಮರಿ ಕುರುಕುರು ಆಗ್ತಾವೆ. ಸೊ ನೋಡಿರಿ, ಬೆಳ್ಳುಳ್ಳಿ ಚುಮ್ಮರಿ ರೆಡಿ ಆತ. ಸೊ ಈಗ ನೀವು ಉಪ್ಪಿಟ್ಟು ಮಾಡಿರ್ತೀರಲ್ಲ, ಸೊ ಅಕಸ್ಮಾತ್ ನಿಮ್ಗೆ ಉಪ್ಪಿಟ್ಟು ತಿಂದು ಬೋರ್ ಆಗಿತ್ತಂದ್ರೆ ಉಪ್ಪಿಟ್ಟು ಜೊತೆಗೆ ಇದು ಒಂದು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ಟೇಸ್ಟ್ ಹತ್ತೈತಿ. ಸೊ ಇದು ನಮ್ಮ ಸೈಡ, ಉತ್ತರ ಕರ್ನಾಟಕ ಸೈಡ, ಸೊ ಯಾವಾಗಲೂ ಮನ್ಯಾಗ ಮಾಡಿಟ್ಬಿಟ್ಟಿರ್ತಾರೆ ಚುರ್ಮರಿ ಚೂಡ. ಸೊ ಈವ್ನಿಂಗ್ ಸ್ನ್ಯಾಕ್ಸ್ ಚಹಾ ಜೊತೆಗಂತೂ ಮಸ್ತ್ ಇದೆ, ಚಹಾ ಜೊತೆ ಕಾಂಬಿನೇಷನ್. ಸೊ ನೋಡಿರಿ, ರೆಡಿ ಆಗೈತಿ ಬೆಳ್ಳುಳ್ಳಿ ಚುಮ್ಮರಿ. ಸೊ ನಿಮಗೆ ಸ್ವೀಟ್ ಜಾಸ್ತಿ ಬೇಕಾತಂದ್ರೆ ಇನ್ನೊಂದು ಸ್ವಲ್ಪ ಸಕ್ಕರೆ ಪುಡಿ ಹಾಕಿ ಕಲಿಸ್ಕೊಬೋದು. ಆಮೇಲೆ ಅಕಸ್ಮಾತಾಗಿ ನೀವು ಎಣ್ಣೆ ಭಾಳ ಹಾಕ್ಬಿಟ್ರಿಪ್ಪ, ಸೊ ಅವಾಗ ನಿಮ್ಗೆ ಕೈಯೆಲ್ಲ ಎಣ್ಣೆ ಅನ್ಸಾಕತ್ತಂದರೆ, ಸೊ ನೋಡಿರಿ ನಾನಿದು ಎಣ್ಣೆ ಕಮ್ಮಿ ಹಾಕಿ ಮಾಡ್ಕೊಂಡೇನಿ. ನಿಮಗೆ ಭಾಳ ಎಣ್ಣೆ ಅನ್ಸಾಕತ್ತಂದ್ರೆ ಒಂದು ಸ್ವಲ್ಪ ಪುಟಾಣಿ ಪೌಡರ್ ಇರ್ತೈತಲ್ಲ, ಈ ಪುಟಾಣಿ ಪೌಡರ ಒಂದು ಸ್ವಲ್ಪ ಮಾಡಿ ಹಾಕಿಬಿಟ್ರೆ ಸೊ ಅದೆಲ್ಲ ಎಣ್ಣೆ ಹೀರ್ಕೊಂಬಿಡ್ತೈತಿ. ಸೊ ನಿಮ್ಗೆ ಎಣ್ಣೆ ಅನ್ಸಂಗಿಲ್ಲ. ಓಕೆ, ರೆಡಿ ಆಯ್ತು ನೋಡಿರಿ. ಟ್ರೈ ಮಾಡಿರಿ, ನೀವು ಟ್ರೈ ಮಾಡಿ ಹೆಂಗೆ ಬರ್ತೈತಿ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಫ್ರೆಂಡ್ಸ್, ನೋಡಿದ್ರಲ್ಲ ಬೆಳ್ಳುಳ್ಳಿ ಚುಮ್ಮರಿ ಭಾಳ ಟೇಸ್ಟ್ ಆಗ್ಯಾವ, ಖಾರ. ಇದು ನೀವು ಬೇಕಂದ್ರೆ ಇದಕ್ಕೆ ಒಂದು ಸ್ವಲ್ಪ ಸಣ್ಣ ಉಳ್ಳಾಗಡ್ಡಿ ಹೆಚ್ಕೊಂಡು ಆಮೇಲೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಂಡು ತಿಂದುಬಿಟ್ರೆ ಅಂತೂ ಮಸ್ತ್ ಟೇಸ್ಟ್ ಆಗ್ತೈತಿ. ಅದ್ರ ಜೊತೆ ಒಂದು ಕಪ್ ಚಹಾ ಇದ್ರಂತೂ ಮುಗಿತಾ, ಈವ್ನಿಂಗ್ ಸ್ನ್ಯಾಕ್ಸ್ ಕಂಪ್ಲೀಟ್ ಆಗ್ತೈತಿ. ಸೊ ಟೇಸ್ಟ್ ಆಗೈತಿ ಬೆಳ್ಳುಳ್ಳಿ ಚುಮ್ಮರಿ. ಸೊ ಪ್ಲೀಸ್ ಟ್ರೈ ಮಾಡಿರಿ. ಆಮೇಲೆ ನನ್ನ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಫ್ರೆಂಡ್ಸ್, ನಾನಿಲ್ಲೇ ರಾತ್ರಿ ಊಟಕ್ಕೆ ಇವತ್ತೊಂಥರ ಡಿಫ್ರೆಂಟ್ ಮಾಡೋಣ, ಡೈಲಿ ಅದೇ ಚಪಾತಿ ಪಲ್ಯ ತಿಂದು ಬೋರ್ ಆಗೈತೆ ಅಂಥೇಳಿ. ಸೊ ನಾನಿವತ್ತು
ಮ್ಯಾಂಗ್ಳೂರ್ ಬನ್ಸ್ ಮಾಡತ್ತೀನಿ. ಸೊ ನಾನೀಗ ಇದಕ್ಕೆ ಇದರ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ನಾನು ಇದಕ್ಕೆ 2 ಬಾಳೆಹಣ್ಣು ತೊಗೊಂಡೀನಿ. ನೋಡಿರಿ ಫುಲ್ ಹಣ್ಣು ಆಗೈತಿ. ಸೊ ಹಣ್ಣಾಗಿದ್ದ ಬಾಳೆಹಣ್ಣೆ ಇದಕ್ಕೆ ಹಾಕಿದ್ರೆ ಟೇಸ್ಟ್ ಆಗ್ತೈತಿ. ಸೊ ಬರ್ರಿ ಇದನ್ನು ಹೆಂಗೆ ಮಾಡೋದಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೇನಂತ. ಸೊ ಫ್ರೆಂಡ್ಸ್, ನಾನೀಗ ಇದಕ್ಕೆ 2 ಬಾಳೆಹಣ್ಣು, ಆಮೇಲೆ ಸಕ್ಕರೆ ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕಿ ಇದನ್ನೆಲ್ಲ ಸ್ಮ್ಯಾಶ್ ಮಾಡ್ಕೋತೀನಿ. ಇದು ಬೇಕಾದ್ರೆ ನೀವು ಮಿಕ್ಸಿ ಒಳಗೂ ಮಾಡ್ಕೋಬೋದು. ನಾನು ಸ್ವಲ್ಪ ಐತಲ್ಲ ಅಂಥೇಳಿ ನಾನು ಕೈ ಒಳಗೆ ಮಾಡ್ಕೊಳತ್ತೀನಿ. ಸೊ ಇದು ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡ್ರೆ ಚಲೋ ಬರ್ತೈತಿ. ಸೊ ಫ್ರೆಂಡ್ಸ್ ನೋಡಿರಿ, ಈಗ ನಾನು ಚೆಂದಂಗೆ ಮ್ಯಾಶ್ ಮಾಡ್ಕೊಂಡೇನಿ. ಸೊ ನಾನೀಗ ಇದಕ್ಕೆ ಒಂದು ಅರ್ಧ ವಾಟೆ ಅಷ್ಟು ಮೊಸರು ಹಾಕ್ತೇನೆ ಈಗ. ಸೊ ಇದು ನೀವು ಹಿಟ್ಟನ್ನು ಅದ್ರ ಮುಂದೆ ನೀವು ಎಕ್ಸ್ಟ್ರಾ ನೀರು ಹಾಕ್ಕೊಳಕ್ಕೆ ಹೋಗಬಾರ್ದು. ಸೊ ಎಷ್ಟು ಅದನ್ನು ಮೊಸರು ನೀವು ಹಾಕ್ಕೊಂಡಿರ್ತೀರಲ್ಲ ಅಷ್ಟರೊಳಗೆ ಅದನ್ನು ಹಿಟ್ಟನ್ನು ಕಲಿಸ್ಕೋಬೇಕು. ಯಾಕಂದರೆ ಮೈದಾ ಹಿಟ್ಟು ಭಾಳ ಸಾಫ್ಟ್ ಇರ್ತೈತಲ್ಲ, ಸೊ ಅದಕ್ಕೆ ನೀರು ಜಾಸ್ತಿ ಹತ್ತಂಗೆ ಇಲ್ಲ. ಭಾಳ ನೀರು ಹಾಕಿಬಿಟ್ರೆ ಅಳ್ಕಳಕ್ಕೆ ಆಗಿಬಿಡ್ತೈತಿ. ಸೊ ನೋಡಿರಿ, ಈಗ ನಾನು ಒಂದು ಅರ್ಧ ವಾಟೆ ಅಷ್ಟು ಮೊಸರು ಹಾಕ್ಕೊಂಡೇನಿ. ಇದನ್ನು ಹಿಟ್ಟು ನಾದಿ ಒಂದು 6-7 ತಾಸರೆ ನೆನಿಬೇಕು. ಇದನ್ನು ನಾವು ಎಷ್ಟು ನೆನೆಸ್ತೇವೆ ಅಷ್ಟು ಚಲೋ ಆಗ್ತೈತಿ. ಮಿನಿಮಮ್ ಒಂದು 6 ಅವರ್ಸರೇ ನೆನೆಸಿರ್ಬೇಕು. ಸೊ ನಾನೀಗ ಇದು ರಾತ್ರಿ ಮಾಡತ್ತೀನಿ. ಸೊ ಈಗ ನಾನು 1 ಗಂಟೆ ಆಗೈತಿ. ಸೊ ಈಗ ನಾನು ಹಿಟ್ಟು ನಾದಿ ಇಡ್ತೀನಿ. ನಾನು 7 ಗಂಟೆ ಹಂಗೆ ಮಾಡ್ತೀನಿ ನೈಟ್. ಸೊ ಇದಕ್ಕೆ ನೆಕ್ಸ್ಟ್ ಮೇನ್ ಇಂಗ್ರೀಡಿಯೆಂಟ್ ಹಾಕೋದಂದ್ರೆ ಸೋಡಾ, ಬೇಕಿಂಗ್ ಸೋಡಾ ಇಲ್ಲ ಅಡುಗೆ ಸೋಡಾ ಅರೆ ಹಾಕಬೇಕು. ಫ್ರೆಂಡ್ಸ್, ನಾನಿಲ್ಲಿ ನೋಡಿರಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಸೋಡಾ ಹಾಕ್ಕೊಂಡೇನಿ. ಸೋಡಾ ಹಾಕ್ಕೊಂಡೆ ಈಗ ಹಿಟ್ಟು ನಾದ್ಕೋತೇನೆ. ಸೊ ಫ್ರೆಂಡ್ಸ್, ಈಗ ನಾನು ಇದಕ್ಕೆ ಹಿಟ್ಟು ಹಾಕ್ಕೊಂಡೇನಿ 1 ಕಪ್ ಅಷ್ಟು. ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡೇನಿ ನೋಡಿರಿ ಟೇಸ್ಟಿಗೆ. ಸೊ ಈಗ ಇದನ್ನು ಚಪಾತಿ ಇಲ್ಲ ಪೂರಿ ಹದಕ್ಕೆ ಹಿಟ್ಟು ನಾದ್ಕೋಬೇಕು. ಫ್ರೆಂಡ್ಸು ನೋಡಿರಿ, ನಾನೀಗ ಹಿಟ್ಟು ನಾದ್ಕೊಳಕತ್ತೀನಿ. ಸೊ ನನಗೆ ಇದಕ್ಕೆ ಎಕ್ಸ್ಟ್ರಾ ನೀರು ಏನೂ ಹಾಕೇ ಇಲ್ಲ. ಸೊ ನೋಡಿರಿ, ಈ ಥರ ಆಗಬೇಕಿದೆ ಮೆತ್ತಗೆ. ಸೊ ನಾ ಇದು ಇನ್ನೊಂದು ಸ್ವಲ್ಪ ನಾದ್ಕೊಳ್ತೀನಿ. ನಾದ್ಕೊಂಡು ಎಣ್ಣೆ ಹಚ್ಚಿ ಇಟ್ಬಿಡ್ತೇನೆ. ಫ್ರೆಂಡ್ಸ್ ನೋಡಿರಿ, ಈಗ ಮ್ಯಾಗ ಒಂದು ಸ್ವಲ್ಪ ಎಣ್ಣೆ ಹಚ್ಚೀನಿ. ಎಣ್ಣೆ ಹಚ್ಚಿ ಹಿಂಗೆ ಮ್ಯಾಗ ನೋಡಿರಿ ಇದನ್ನು ಒಂದು 7 ತಾಸರೆ ನೆನಿಬೇಕಿದೆ. ಸೊ ಸಂಜೆಗೆ ಮಾಡೋಕೆ ನಾನು ಈಗ ಮಧ್ಯಾಹ್ನ ಹಿಟ್ಟು ನಾದಿ ಇಟ್ಕೊಳಕತ್ತೀನಿ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಸೊ ಈಗ ಬಂದೆ ನಬ್ಬೈನ ಕರ್ಕೊಂಡೆ. ಸೊ ನೋಡ್ರಿಲ್ಲೇ ನಬ್ಬೈ ಫ್ರೆಶ್ ಅಪ್ ಆಗತ್ತಾನ. ಸೊ ಡ್ರೆಸ್ ಚೇಂಜ್ ಮಾಡಿದ. ಬಂದ ಕೂಡಲೇ ಅವನದೊಂದು ಡೈಲಿ ಹ್ಯಾಬಿಟ್ ಮಾಡಿಬಿಟ್ಟೇನಿ. ಬಂದ ಕೂಡಲೇ ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಆಗೋದ. ನೋಡಿ ಏನಿದು ಇಂಡಿಯಾ ಫ್ಲ್ಯಾಗ್ ಹಿಂಗೆ ಇಟ್ಕೊ ಅಂದ್ರೆ ಕಾಣಿಸ್ತೈತಿ. ಒಂದು ಸೆಕೆಂಡ್ ಇಂಡಿಯಾ ಫ್ಲ್ಯಾಗಾಗ ಈಗ ಗೊತ್ತೈತಿ. ಇಂಡಿಯಾ ಫ್ಲ್ಯಾಗ್ ಅದಕ್ಕೆ ಯಾಕೆ ಹಾಕ್ಯಾರ? ಎಲ್ಲ ಮಂದಿ ಬರತ್ತಾರೆ. ನಾವು ಚೆನ್ನಾಗಿತ್ತಂತ ರಾಕೆಟ್ ನಾವು ಮಾಡಿದ್ದೀವಿ. ಅವಾಗ ಅವ್ರ ಹಾಕಿದ್ರು. ನೀವು ರಾಕೆಟ್ ಮಾಡಿದ್ರಿ, ಅದಕ್ಕೆ ಅವ್ರು ಹಾಕಿದ್ರು. ತೋರಿಸು ನಿನ್ನ ರಾಕೆಟ್. ಫ್ರೆಂಡ್ಸ್, ಅವ್ರ ಸ್ಕೂಲ್ ಒಳಗೇನೋ ರಾಕೆಟ್ ಮಾಡೋದು ಆ್ಯಕ್ಟಿವಿಟಿ ಮಾಡ್ಯಾರ. ಸೊ ಅದನ್ನು ತೊಗೊಂಬಂದಾನ. ತಗೊಂಬ. ಚಂದ್ರಯಾನ. ಸೊ ಇದು ಆ್ಯಕ್ಟಿವಿಟಿ ಮಾಡ್ಸ್ಯಾರ ಸ್ಕೂಲ್ನಾಗ. ಊಟ ಚಪಾತಿ ತಿಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅವ್ನಿಗೆ ಇವತ್ತು ಚಪಾತಿ ಮತ್ತು ಸಾಸ್ ಹಚ್ಚಿ ಕಳಿಸಿದ್ದೆ. ಸೊ ತಿಂದು ಬಾಕ್ಸ್ ತೊಗೊಂಡೋಗಿದ್ದ. ಸೊ ಈಗ ಚಿತ್ರಾನ್ನ.
ಓಕೆ ಫ್ರೆಂಡ್ಸ್, ಈಗ ಅವಂಗೆ ಊಟ ಮಾಡಿಸ್ತೀನಿ. ಊಟ ಮಾಡಿಸಿ ಮತ್ತೆ ಸಿಗ್ತೇನಂತೆ. ಬಾಯ್ ಹೇಳ. ಬಾಯ್. ಊಟ ಮಾಡಿ ಬರ್ತೀನಿ. ಊಟ ಮಾಡಿ ಬರ್ತೀನಿ. ಫ್ರೆಂಡ್ಸ್, ನಾವಿಲ್ಲೇ ಈವ್ನಿಂಗ್ ವಾಕ್ ಹೋಗಿದ್ವಿ. ಸೊ ಅವಾಗಿಂದ ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ ಹಾಕಿದ್ದೆ. ಸೊ ನೋಡಿರಿ, ನಾವು 6 ಗಂಟೆಗೆ ಹಂಗೆ ಹೋಗಿದ್ವಿ. ಸೊ ಆಗಲೇ ಫುಲ್ಲು ಒಂಥರ ಕ್ಲೈಮೇಟ್ ಫುಲ್ಲು ಡಲ್ ಆಗಿಬಿಟ್ಟಿತ್ತೆ. ಸೊ ನೋಡಿರಿ, ಆಗಲೇ ಚಂದಮಾಮನೂ ಬಂದುಬಿಟ್ಟಿದ್ದ. ಸೊ ನೋಡ್ಬೋದು. ಸೊ ಮನೆಗೆ ಬಂದು ಚಹಾ ರೆಡಿ ಮಾಡಿಕೊಂಡೆ. ಆಮೇಲೆ ಇದು ಮಧ್ಯಾಹ್ನ ಮಾಡಿದ್ದೆ ಎಲ್ಲ ಸ್ನ್ಯಾಕ್ಸ್, ಬೆಳ್ಳುಳ್ಳಿ ಚುಮ್ಮರಿ, ಸೈಡಿಗೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಹೆಚ್ಚಿ ಇಟ್ಕೊಂಡಿದ್ದೆ. ಸೊ ನೋಡಿರಿ, ಚಹಾ ಮತ್ತು ಬೆಳ್ಳುಳ್ಳಿ ಚುಮ್ಮರಿ ರೆಡಿ ಐತಿ. ಸೊ ಈ ಥರ ಚಹಾ ಕುಡ್ಕೋತ ಚುಮ್ಮರಿ ತಿಂದರೆ ಟೇಸ್ಟ್ ಹತ್ತೈತಿ. ಸೊ ನೀವು ಒಂದ್ಸಲ ಟ್ರೈ ಮಾಡಿರಿ, ನೋಡಿರಿ ಹೆಂಗೆ ಬರ್ತೈತಿ ಹೇಳ್ರಿ, ನನಗೆ ಕಮೆಂಟ್ ಮಾಡಿರಿ. ಮ್ಯಾಲೆ ಒಂದು ಸ್ವಲ್ಪ ನಿಂಬೆಹಣ್ಣು, ಉಳ್ಳಾಗಡ್ಡಿ, ಟೊಮೆಟೊ. ನಾನು ಟೊಮೆಟೊ ಹಾಕ್ಕೊಂಡಿಲ್ಲ, ಹಸಿ ಆಗ್ತೈತಂತ ಉಳ್ಳಾಗಡ್ಡಿ ಅಷ್ಟೇ ಹಾಕ್ಕೊಂಡೇನಿ. ಸೊ ಈಗ ನಾನು ಈವ್ನಿಂಗ್ದು ಊಟದ ರೆಡಿ ಮಾಡತ್ತಿದ್ದೆ. ನಾನು ನಿಮ್ಗೆ ಮಧ್ಯಾಹ್ನ ತೋರಿಸಿದ್ದೆ ಅಲ್ಲ, ನಾನು ಮಂಗ್ಳೂರು ಬನ್ಸ್ ಮಾಡತ್ತೀನಂತ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ಲ. ಸೊ ನೋಡಿರಿ, ಅದು ಹಿಟ್ಟು ಈ ಥರ ಹಿಂಗೆ ಉಪ್ಪಿ ಬಂದಿತ್ತದ, ಮೆತ್ತಗಾಗಿತ್ತು. ಸೊ ಅದಕ್ಕೆ ನಾನು ಕೊಬ್ಬರಿ ಚಟ್ನಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ. ಈಗ ಅದನ್ನು ಪುರಿ ಮಾಡಿ ಕರಿಯಾಕತ್ತಿದ್ದೆ ನೋಡಿರಿ. ಸೊ ಅದನ್ನು ಹೆಂಗೆ ಬರ್ತೈತಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಈ ಥರ ಪುರಿಗತ್ತೆ ಸಣ್ಣ ಸಣ್ಣ ಉಳ್ಳಿ ಮಾಡಿ ಪುರಿ ಹಂಗೆ ಲಟ್ಟಿಸ್ಕೊಂಡೆ. ಸೊ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ. ಸೊ ನೋಡಿರಿ ಎಷ್ಟು ಚಂದ ಮೆತ್ತಗೆ ಆಗೈತಿ ಹಿಟ್ಟು. ಸೊ ಎಣ್ಣೆ ಕಾಯ್ದೈತಿ ಎಣ್ಣೆ, ಇನ್ನೇನು ಕರಿಬೇಕಾ ನೋಡಿರಿ. ಎಷ್ಟು ಹೆಂಗೆ ಬಂದಾವ ನೀವು ಒಂದ್ಸಲ ನೋಡಿರಿ, ವಿಡಿಯೋ ಎಂಡ್ವರೆಗೂ ನೋಡಿರಿ. ಸೊ ನಾವು ಏನೂ ಮುಟ್ಟಬಾರ್ದು, ಅದಕ್ಕೆ ತಾನೇ ಅದು ಉಬ್ಬಿ ಬಂದುಬಿಡ್ತೈತಿ ಮೇಲೆ. ಸೊ ನೋಡ್ಬೋದು ನೀವು. ಸೊ ಎಷ್ಟು ಚಂದ ಬಂದಾವಂದ್ರೆ ಮ್ಯಾಂಗ್ಳೂರ್ ಬನ್ಸ್ ಸೇಮ್ ಹೋಟೆಲ್ ಸ್ಟೈಲ, ಹೋಟೆಲ್ ಫ್ಲೇವರ್ ಅದೇ ಥರ ಐತೆ. ಸೊ ಕಲರು ಹಂಗೆ ಆಗಿತ್ತು. ಸೊ ಒಳಗೆ ಎಲ್ಲ ಹಿಂಗೆ ಹಿಟ್ಟಿದ್ದಿದ್ದಿಲ್ಲ, ಏನೂ ಇದ್ದಿದ್ದಿಲ್ಲ, ಭಾಳ ಚಲೋ ಬಂದಿತ್ತು. ಸೊ ನೀವು ಒಂದ್ಸಲ ಟ್ರೈ ಮಾಡಿರಿ. ಸೊ ನಮ್ಮ ಮನ್ಯಾಗ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಆಗ್ತಿದೆ. ಸೊ ಆಮೇಲೆ ಆಯಿಲ್ನೂ ಜಾಸ್ತಿ ಹಿಡ್ದಿದ್ದಿಲ್ಲ, ಭಾಳ ಚಲೋ ಬಂದಿದ್ದು ಮ್ಯಾಂಗ್ಳೂರ್ ಬನ್ಸ್. ಸೊ ಇದಕ್ಕೆ ಕೊಬ್ಬರಿ ಚಟ್ನಿ ಕಾಂಬಿನೇಷನ್ ಭಾಳ ಚಲೋ ಟೇಸ್ಟ್ ಆಗ್ತೈತಿ. ಸೊ ನೋಡಿರಿ, ನಾನೀಗ ಇನ್ನೊಂದು ಕರಿಯಾಕತ್ತೀನಿ. ಸೊ ಅದು ನೋಡಿರಿ ಎಷ್ಟು ಚಲೋ ಬರ್ತೈತಿ, ಉಬ್ಬಿ ಬರ್ತಾವೆ. ಸೊ ನಾವು ಹಿಟ್ಟು ಎಷ್ಟು ನೆನೆಸ್ತೀವಿ ಅಂದರೆ ಜಲ್ದಿ ನಾದಿ ಇಡ್ತೀವಿ, ಅಷ್ಟು ಚಲೋ ಪೂರಿ ಬರ್ತಾವೆ. ಸೊ ನೋಡ್ಬೋದು ನೀವು, ನಾನೇನೂ ಇದು ಮಾಡಿಲ್ಲ, ಅದಕ್ಕೆ ಮ್ಯಾಲೆ ಎಣ್ಣೆ ಹಾಕಿಲ್ಲ, ಎಷ್ಟು ಚಂದ ಉಬ್ಬಿ ಬಂದಾವೆ. ಸೊ ನಾವು ಹಿಂಗೆ ಸೈಡಿಗೆಲ್ಲ ಕರ್ಕೋಬೇಕು, ಇಲ್ಲಾಂದ್ರೆ ಸೈಡೆಲ್ಲ ಹಸಿ ಉಳಿದ್ಬಿಡ್ತೈತಿ. ಸೊ ನೋಡಿರಿ ಹೆಂಗೆ ಬಂದಾವೆ ಹೇಳ್ರಿ ನನಗೆ ಪ್ಲೀಸ್. ನೀವು ಇದಕ್ಕೆ ಕಮೆಂಟ್ ಮಾಡಿ ಹೇಳ್ರಿ ಬನ್ಸ್ ಹೆಂಗೆ ಬಂದಾವಂತ. ಆ ಬನಾನಾ ಫ್ಲೇವರ್ ಇತ್ತು ಅದರೊಳಗೆ, ಭಾಳ ಟೇಸ್ಟ್ ಇತ್ತು. ನಾನು ಸಕ್ರೆ ಜಾಸ್ತಿ ಹಾಕಿದ್ದಿಲ್ಲ, ಸೊ ಭಾಳ ಸ್ವೀಟು ಅನ್ಸಾತಿರ್ಲಿಲ್ಲ. ಹಂಗೂ ತಿನ್ಬೋದು, ಚಟ್ನಿನೂ ಬೇಕಂತಿಲ್ಲ. ಹಂಗೂ ಬಾಯಿ ಒಳಗೆ ಜೀರಿಗೆ ಹಾಕಿತ್ತಲ್ಲ, ಸೊ ಆ ಜೀರಿಗೆಯಿಂದ ಟೇಸ್ಟ್ ಬರತ್ತಿತ್ತು. ಸೊ ನೋಡಿರಿ ಹೆಂಗೆ ಉಬ್ಬಾತಾವ. ಕೊಡ್ತಾನೆ ನಾ ಇನ್ನೂ ಮಾಡತ್ತೇನೆ. ಸೊ ನಬ್ಬಯ್ಯ ಬಂದು ಪೂರಿ ಕೊಡ ಪ್ಲೀಸ್, ನಂಗೆ ಕಾಣಬೇಡ. ಸೊ ಬಿಸಿ ಇತ್ತಲ್ಲ, ನಾನು ಅದಕ್ಕೆ ಆರ್ಲಿ ಒಂದು ಸ್ವಲ್ಪ ಪ್ಲೇಟ್ ಒಳಗೆ ಹಾಕ್ಕೊಡೋಣಂತ, ಅದಕ್ಕೆ ಕೊಡಲ್ಲ ಅಂತ ಹೇಳಿ ಕಳಿಸಿದೆ ಅವನಿಗೆ.
ಸೊ ನೋಡಿರಿ ರೆಡಿ ಆಗೈತಿ ಮ್ಯಾಂಗ್ಳೂರ್ ಬನ್ಸ. ಸೊ ನೋಡಿರಿ ಎಷ್ಟು ಚಂದ ಉಬ್ಬಿ ಬಂದಾವ. ಸೊ ನೀವು ಟ್ರೈ ಮಾಡಿರಿ ಮನ್ಯಾಗ. ಕೊಬ್ಬರಿ ಚಟ್ನಿ ಮತ್ತು ಇದು ಕಾಂಬಿನೇಷನ್ನ ಮಸ್ತ್ ಟೇಸ್ಟ್ ಆಗ್ತೈತಿ. ಹೋಟೆಲ್ ಸ್ಟೈಲ ಮ್ಯಾಂಗ್ಳೂರ್ ಬನ್ಸ ಟ್ರೈ ಮಾಡಿರಿ. ಮತ್ತು ಹೆಂಗೆ ಬರ್ತೈತಿ ನನ್ನ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ.